ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರ ಸುಂದರಿ. ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೆದು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾಡಿನಲ್ಲಿ, ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಕ್ಕಂಥ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಶಿಸ್ತಿನಿಂದ ಆಯಿತು. ಅಂತಾರಾಷ್ಟ್ರೀಯ ಮಟ್ಟ ಅಂತ ಯಾಕೆ ಹೇಳಿದೆ ಅಂದರೆ, ನಾವು ದೆಹಲಿಗೆ ಹೋದ್ರೂ ಇದ್ರ ಬಗ್ಗೆ ಮಾತನಾಡ್ತಾರೆ. ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ, ಅಮೆರಿಕ ಕನ್ನಡ ಕೂಟಗಳ ಆಗರ ಅಂತ ಇದೆಯಲ್ಲ, ಅಲ್ಲಿ ಕಾರ್ಯಕ್ರಮ ಆದ್ರೂ ಕೂಡ ಮಂಡ್ಯದಲ್ಲಿ ಚೆನ್ನಾಗಾಯ್ತು ಅಂತ ಮಾತನಾಡ್ತಾರೆ. ಆ ದೃಷ್ಟಿಯಿಂದ ಇದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 87ನೇ ಸಾಹಿತ್ಯ ಸಮ್ಮೇಳನದ ಮುಖಾಂತರ ತಂದುಕೊಟ್ಟಾಗ ಅಷ್ಟೇ ಜತನವಾಗಿ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಬೇಕು ಅಂತಂದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಭವನ ಆಗಬೇಕು ಅಂತ ಅಂದೇ ಕಂಡ ಕನಸು ಇಂದು ಅದರ ಭೂಮಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಸಾಕಾರಗೊಂಡಿದೆ. ಇಂತಹ ಒಂದು ಪವಿತ್ರ ಸಂದರ್ಭದಲ್ಲಿ ಕನ್ನಡ ತಾಯಿ, ನಮ್ಮೆಲ್ಲರ ತಾಯಿ ಭುವನೇಶ್ವರಿಯನ್ನ ಸ್ಮರಿಸಿ, ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಸಾಹಿತ್ಯ ಸಮ್ಮೇಳನವನ್ನು ಮುಂದೆ ನಿಂತು ಬರುವ ರವಿ ಅಂತ ಹುಡುಗರ ಡೈನಮಿಕ್ ಪರ್ಸನಾಲಿಟಿಯನ್ನು ಕೂಡ ತಡ್ಕೊಂಡು, ಸ್ವಲ್ಪ ಜಡವಾಗಿ ಬಿದ್ದಿರ್ತಕ್ಕಂಥ ಯುವಕರನ್ನು ಜೊತೆಯಲ್ಲಿ ಎಳ್ಕೊಂಡು ಒಟ್ಟೊಟ್ಟಿಗೆ ತೆಗೆದುಕೊಂಡೋದಂಥ ಹಿರಿಯರಾದ ಕೃಷಿ ಸಚಿವರಾಗಿ, ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಚಲುವರಾಯಸ್ವಾಮಿ ಅವರ ಉಪಸ್ಥಿತಿ, ಇದರ ಮಾತುಗಳನ್ನ ಕೇಳಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ರವಿಕುಮಾರ್ MLA ಅವರು. ಅವತ್ತು ಬೆಳಗ್ಗೆನೇ 6:30 ಸುಮಾರು 30,000 to 50,000 ಜನಗಳನ್ನ ಗುಡ್ಡ ಹಾಕೊಂಡು ಸಾಹಿತ್ಯ ಸಮ್ಮೇಳನದ ನಡಿಗೆ ಅಂತ ಹೆಸರನ್ನ ಇಟ್ಕೊಂಡು ಮ್ಯಾರಥಾನ್ ಕಾರ್ಯಕ್ರಮನ ಪ್ರಾರಂಭ ಮಾಡಿ, ಅದು ಯಾವ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ರು ಅಷ್ಟೇ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಆ ಒಂದು ಮ್ಯಾರಥಾನ್ ಪ್ರೋಗ್ರಾಮ್ನ ಪ್ರಾರಂಭ ಮಾಡಿದವರು ನಮ್ಮ ಗಣಿಗಾರರು ರವಿ. ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಈ ಕನ್ನಡ ಭವನ, ಸ್ತ್ರೀ ಪುರುಷ ಕನ್ನಡ ಭವನ ಅಂತ ಏನು ಹೆಸರಿಟ್ಟಿದ್ದೀರಲ್ಲ, ಇದರ ಭೂಮಿ ಪೂಜೆಗೆ ಒಂದು ಮ್ಯಾರಥಾನ್ ಮಾಡಿಬಿಡ್ಬೋದಾಗಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ ಅಂತ ಸಂಕೋಚ ಪಟ್ಕೊಳ್ತಿದ್ರು. ಬಹುಶಃ ಆ ಕೆಲಸ ಮಾಡೋ ಹುಡುಗನೇ ಮಾಡ್ತಾರೆ. ಇದು ಒಂದು ಹಂತಕ್ಕೆ ಬಂದಾಗ ಖಂಡಿತ ಕೆಲಸವನ್ನ ಮಾಡೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮ ದರ್ಶನ್ ಪುಟ್ಟಣ್ಣನವರು ಬಂದಿದ್ದಾರೆ. ಅವರು 4 ಮಾತುಗಳನ್ನ ಹೇಳಿದ್ದಾರೆ. ಮೀರಾ ಶಿವಲಿಂಗಯ್ಯನವರ ಆದಿಯಾಗಿ ನಮ್ಮ DC ಅವರು, ಬಹುಶಃ ಈ ಕಾರ್ಯಕ್ರಮದ ಯಶಸ್ಸು ಅವರ ಒಂದು ಸಹನೆ ಜೊತೆಗೆ ಹೇಳಿ ಅವರು ಸಾಹಿತ್ಯದಲ್ಲಿ ಡಾಕ್ಟರೇಟು, ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವರು ನಮ್ಮ DC ಕುಮಾರ್ ಅವರು. ಅವ್ರ ಜೊತೆಯಲ್ಲಿ CEO ಇದ್ದಾರೆ, ADC ಇದ್ದಾರೆ. ಅಂದು ನಮ್ಮ ಜೊತೆಯಲ್ಲಿದ್ದು ಹೋದಂಥ SP ಅವರು ಮತ್ತು ಅಂದಿನ CEO ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳೇ, ಸಾಹಿತ್ಯ ಅಭಿಮಾನಿಗಳೇ, ಬೆಳಿಗ್ಗೆ ಕೊರೆಯುವ ಚಳಿಯಲ್ಲಿ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಂಡು, ಕನ್ನಡ ಸಂಘದ ಅಧ್ಯಕ್ಷರಾಗಿ ಸಾಂಸ್ಕೃತಿಕ ರಾಯಭಾರಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಜಯಪ್ರಕಾಶ್ ಗೌಡರ ಆದಿಯಾಗಿ ಬಂದಂಥ ಎಲ್ಲ ಹಿರಿಯ ಜೀವಿಗಳೇ, ಮಾಧ್ಯಮ ಸ್ನೇಹಿತರೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ದಿನಕ್ಕಾಗಿ ಬಹಳ ದಿನಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ, ಭೂಮಿ ಪೂಜೆಯ ಕಾರ್ಯಕ್ರಮ ಆಗಬೇಕು ಬೇಗ ಆಗಿ ಅಂತ. ಇಂದು ಇಲ್ಲಿ ಜರುಗಿದೆ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಕುವೆಂಪು ಒಂದು ಮಾತನ್ನ ಹೇಳ್ತಾ ಇದ್ರು,
ವ್ಯಕ್ತಿಗೆ 5 ಪಂಚಕೋಶಗಳು ಅಂತ ಹೇಳ್ತೇವೆ. ಪಂಚಕೋಶಾದಿ ಯೋಗೇನ ತತ್ತನ್ಮಯ ವ್ಯವಸ್ಥಿತ. ನಾನು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು, ನಮ್ಗೆ ಯಾವ ರೀತಿ ಒಂದು ಮನೆ ಇದೆಯೋ, ನಾನು ಅಂದ್ಕೊಂಡಿರ್ತಕ್ಕಂಥ ಈ ದೇಹಕ್ಕೂ ಕೂಡ ಒಂದು ಮನೆ ಇದೆ. ಕೇವಲ ಒಂದು ದೇಹ ಅಷ್ಟೇ ಅಲ್ಲ. ಕುವೆಂಪು ಅವರು ಹೇಳ್ತಿದ್ರು, ವ್ಯಕ್ತಿಗೆ ಒಂದು ಭೌತಿಕವಾದ ದೇಹ ಅನ್ನಮಯ ಕೋಶ, ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೋದರೆ ಯಾವುದು ಪ್ರಾಣಮಯ ಕೋಶ, ಆನಂತರದಲ್ಲಿ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಯಾವ ರೀತಿ ಒಬ್ಬ ವ್ಯಕ್ತಿಗೆ ಈ 5 ಕೋಶಗಳಿದಾವೆ, ಒಂದು ನಾಡಿಗೂ ಕೂಡ ಒಂದು 5 ಕೋಶಗಳು. ಈ ಪಂಚಕೋಶಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ಮುಕ್ತಿಯನ್ನು ಪಡಿಬಹುದು, ಆನಂದವನ್ನು ಪಡಿಬಹುದು. ನಾನು ಹೇಳ್ತಿರೋದು ಕುವೆಂಪು ಅವರ ಮಾತುಗಳು. ಇನ್ನೊಂದು ರೀತಿಯಲ್ಲಿ ಕೇವಲ ವ್ಯಕ್ತಿ 5 ಕೋಶಗಳನ್ನ ಇಟ್ಕೊಂಡು ಜಡವಾಗಿ ಬಿದ್ದದ್ದೇ ಆದರೆ ಕಲ್ಲಿಗೂ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅದು ಪೂರ್ಣ ಪ್ರಜ್ಞೆಯಿಂದ ಹರಡಬೇಕು ಅಂದರೆ ಕೇವಲ ಹೊರಗಿನ ದೇಹವನ್ನು ಅಷ್ಟೇ ಚಂದ ಇಟ್ಕೊಂಡು ಸಾಲದು, ಒಳಗಿನ ಉಳಿದ 4 ಕೋಶಗಳನ್ನು ಕೂಡ ಚಂದ ಇಟ್ಕೊಳ್ಬೇಕು. ಅಂತಹದೊಂದು ಆಗಬೇಕು ಅಂತಂದರೆ ಒಂದಿಷ್ಟು ಸಾಧನೆ ಆಗಬೇಕಾಗುತ್ತೆ. ಆಯಿತು, ಮನಸ್ಸನ್ನು ಶುದ್ಧಿ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಬುದ್ಧಿ ಶುದ್ಧಿ ಆಯಿತು. ಇವೆಲ್ಲದಕ್ಕೂ ಕೂಡ ಮೂಲವಾಗಿರ್ತಕ್ಕಂಥದ್ದು ಯಾವುದು? ಶರೀರ, ದೇಹ, ಕಣ್ಣಿಗೆ ಕಾಣುವಂಥದ್ದು. ಅದಕ್ಕೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಹೇಗೋ ಹಾಗೆ ನಾಡಿನಲ್ಲಿ ಕೂಡ ನಾವು ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ, ನೆಲದಲ್ಲಿ ಭೌತಿಕವಾಗಿರ್ತಕ್ಕಂಥ ಒಂದು ಸಂಘ ಮತ್ತು ಸಂಘಟನೆ ಮತ್ತು ಒಂದು ಭವನ ಅನ್ನಮಯ ಕೋಶ ಇದ್ದ ಹಾಗೆ. ದೇಹವಿಲ್ಲದೆ ಧರ್ಮದ ಸಾಧನೆ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅದೇ ರೀತಿಯಲ್ಲಿ ತಾಯಿ ಕನ್ನಡತಿಯ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಭವನ ಇಲ್ಲ ಅಂತಂದ್ರೆ ಅದು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಅನ್ನಮಯ ಕೋಶದಂತೆ ಇರ್ತಕ್ಕಂಥ ಕನ್ನಡ ಭವನವನ್ನು ಇಲ್ಲಿ ಅಸ್ತಿತ್ವಕ್ಕೆ ತರಲಿಕ್ಕೆ ಹೊರಟಂತಹದ್ದು. ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು, ಭೂಮಿ ಪೂಜೆಯನ್ನು ಮಾಡಿರೋದು ತುಂಬ ಸಂತೋಷ ಆಗಿದೆ. ಜೊತೆಗೆ ಭೂಮಿ ಪೂಜೆಯನ್ನು ಮಾಡಿ ಕನ್ನಡ ಭವನವೇನೋ ಬರುತ್ತೆ, ಅದು ದೇಹ ಇದ್ದ ಹಾಗೆ. ದೇಹ ಇದ್ದು ಒಳಗಡೆ ಇರಬೇಕಾಗಿರ್ತಕ್ಕಂಥ ಉಳಿದ 4 ಕೋಶಗಳಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಕನ್ನಡ ಭವನವನ್ನ ಕಟ್ಟಿದ ಮೇಲೆ ಒಳಗಡೆ ಚಟುವಟಿಕೆಗಳು ನಡೀತಾ ಇದ್ರೆ ಅದು ಒಂಥರ ಪ್ರಾಣಮಯ ಕೋಶ ಇದ್ದ ಹಾಗೆ. ಆ ಚಟುವಟಿಕೆಗಳು ಮನಸ್ಸನ್ನ ಶುದ್ಧಿಗೊಳಿಸ್ಕೊಳ್ತಕ್ಕಂಥ ರೀತಿಯ ಗೋಷ್ಠಿಗಳಾದ್ರೆ ಅದು ಮನೋಮಯ ಕೋಶ. ಆ ಗೋಷ್ಠಿಗಳು ನಮ್ಮ ಚಿಂತನೆಯನ್ನ ಹೆಚ್ಚು ಮಾಡುವಂತಹದ್ದಾದ್ರೆ ಅದು ವಿಜ್ಞಾನಮಯ ಕೋಶ. ಈಗ ಮನೋಮಯ, ವಿಜ್ಞಾನಮಯ, ಪ್ರಾಣಮಯ ಮತ್ತು ಅನ್ನಮಯ ಈ 4 ಸೇರ್ಕೊಂಡದ್ದೇ ಆದ್ರೆ ನಮಗೊಂದಿಷ್ಟು ಆನಂದ ಬರುತ್ತೆ. ಸಾಹಿತ್ಯವನ್ನ ಕೇಳ್ತಾ ಇದ್ರೆ, ಸಾಹಿತ್ಯ ಚಟುವಟಿಕೆಗಳು ನಡೀತಾ ಇದ್ರೆ ನಮಗೆ ಆನಂದ ಬರುತ್ತೆ. ಅದು ಆನಂದಮಯ ಕೋಶ. ಕುವೆಂಪು ಅವರ ಮಾತುಗಳು ಹೇಗೋ ಹಾಗೆ ಈ 5 ಕೋಶಗಳನ್ನ ಶುದ್ಧಿಗೊಳಿಸ್ತಕ್ಕಂಥ ಒಂದು ಭವನ ಇವತ್ತು ಕನ್ನಡ ಸ್ತ್ರೀ ಪುರುಷ ಕನ್ನಡ ಭವನ ಅಸ್ತಿತ್ವಕ್ಕೆ ಬರಲಿಕ್ಕೆ ಹೊರಟಂಥದ್ದು ತುಂಬ ಸಂತೋಷ ಇದೆ. ಇಂದು ಇಲ್ಲಿ ಸ್ಪೋರ್ಟ್ಸ್ದು ಒಂದಿಷ್ಟು ಅವಕಾಶ ಬೇಕು. ಈ ಕಡೆ ಸ್ಪೋರ್ಟ್ಸ್ ಇದೆ, ಅಲ್ಲಿ ಇದೆ. ಇದೇ ಜಾಗದಲ್ಲಿ ಕೂಡ ನಮ್ಮ ವಾಲಿಬಾಲ್ ಕಾರ್ಯಕ್ರಮಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಲ್ಯಾಂಡಿಗಿಂತ ಜಮೀನಿಗಿಂತ ಇನ್ನೂ 20% ಎಕ್ಸ್ಟ್ರಾ ಜಮೀನು ಇಲ್ಲಿಯೇ ಇರೋದ್ರಿಂದ ಕನ್ನಡ ಭವನವೂ ನಮ್ಮದೇನೆ, ಇಲ್ಲಿ ನಡೀತಕ್ಕಂಥ ಸ್ಪೋರ್ಟ್ಸ್ ಕೂಡ ನಮ್ಮದೇ ಆಗಿರೋದ್ರಿಂದ ಯಾರು ಕೂಡ ಇವೆರಡರ ಮಧ್ಯದಲ್ಲಿ ಭಿನ್ನತೆಯನ್ನು ತಂದುಕೊಳ್ಳಿಕ್ಕೆ ನಾವು ಹೋಗಬಾರ್ದು. ನಾವೇನೇ ಭಿನ್ನತೆಯನ್ನು ತಂದುಕೊಂಡದ್ದೇ ಆದರೆ ಇದು ಯಾರೋ ಬೇರೆಯವರು ಬಂದು ಮಾಡ್ತಕ್ಕಂಥದ್ದಲ್ಲ. ಇದು ಮಂಡ್ಯ ಜಿಲ್ಲೆ ಆಸ್ತಿಯೇ, ಸ್ಪೋರ್ಟ್ಸು ಕೂಡ ಮಂಡ್ಯ ಜಿಲ್ಲೆಯ ಆಸ್ತಿನೇ ಆಗಿರ್ತದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕನ್ನಡ ಭವನವನ್ನು ಕಟ್ಟೋಣ, ವಿಚಾರಗಳನ್ನ ತಿಳ್ಕೊಳ್ಳೋಣ, ಗೋಷ್ಠಿಗಳನ್ನ ನಡೆಸೋಣ, ಕನ್ನಡವನ್ನು ಉಳಿಸೋಣ ಅಂತ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಚಿವರು ಈಗಾಗಲೇ ಅದನ್ನ ಒಂದು ಅನೌನ್ಸ್ ಮಾಡಿದ್ದಾರೆ. 800 ವರ್ಷಗಳ ಕಾಲ ಆ ಸಂದರ್ಭದಲ್ಲಿ ಸುಮಾರು 3ನೇ ಶತಮಾನದಲ್ಲಿ ಅಂದಿಗೆ ಅವಶ್ಯಕತೆ ಇದ್ದಂಥ ಗಂಗಾ ಸಾಮ್ರಾಜ್ಯವನ್ನ ಕಟ್ಟಿ ಅದೇ ಒಂದು ಪರಂಪರೆಯಲ್ಲಿ ಬಂದಂಥ ಒಬ್ಬ ಸ್ತ್ರೀ ಪುರುಷ ಸಾಹಿತ್ಯಕ್ಕೆ, ಚರಿತ್ರೆಗೆ, ನಾಡಿನ ಸಮೃದ್ಧಿಗೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟ ಅವರ ಹೆಸರಿನಲ್ಲಿ ಈ ಒಂದು ಭವನ ಆಯಿತು ಅಂತಂದ್ರೆ ನಮ್ಮ ಮಕ್ಕಳಿಗೆ ಇತಿಹಾಸ ಪ್ರಜ್ಞೆಯನ್ನು ಕೂಡ ಮೂಡಿಸ್ದಂಗಾಗುತ್ತೆ ಅಂತಕ್ಕಂಥದ್ದು ಸರ್ವರ ಒಂದು ಭಾವನೆ ಬಂದದ್ರಿಂದ ಈಗ ಅದಕ್ಕೆ ಗಂಗಾ ಸಾಮ್ರಾಟ ಸ್ತ್ರೀ ಪುರುಷ ಕನ್ನಡ ಭವನ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಆ ಭವನದ ನಾಮಕರಣವನ್ನು ಮಾಡಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಅದರ ಉಳಿದ ಪ್ರಕ್ರಿಯೆಗಳನ್ನು ಡಿ ಸಿ ಅವರು ಮಾಡ್ತಾರೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಇದು ಪ್ರವಚನದ ಕಾರ್ಯಕ್ರಮ ಅಲ್ಲದೇ ಇರೋದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋಣ. ಯಾವ ಭಾಷೆಯಲ್ಲಿ ನಾವು ಜನ್ಮವನ್ನು ತಾಳಿರ್ತೀವೋ ಅದೇ ಭಾಷೆಯಲ್ಲಿ ನಮ್ಮ ಚಿಂತನೆಗಳು ಪ್ರಾರಂಭ ಆಯಿತು ಅಂತಂದ್ರೆ ನಾಗರಿಕ ಪ್ರಜ್ಞೆ ತಿಳಿವಾಗಿರ್ತಕ್ಕಂಥ ಪ್ರಜ್ಞೆ ಅಲ್ವಾ.
ಮೇಲಿನ ಒಂದು ಪ್ರಜ್ಞೆನ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಕುತ್ಸಿತ ಭಾವನೆಗಳಿರ್ತವೆ. ಆ ಕುತ್ಸಿತ ಭಾವನೆಗಳು ಕೂಡ ಹೋಗಿ ಪೂರ್ಣ ಪ್ರಜ್ಞೆ ಆಡುವ ಭಾವನೆ ಬರಬೇಕು ಅಂದರೆ ಇಂತಹ ಭಾವನೆಗಳು, ಅಂತಹದಲ್ಲಿ ಗೋಷ್ಠಿಗಳು, ಚಿಂತನೆಗಳು, ಕಾರ್ಯಕ್ರಮಗಳು ನಡೀತಾ ಇರಬೇಕು. ಅಂತಹ ನಮ್ಮ ಮನೋವಿಕಾಸವನ್ನು, ಪ್ರಜ್ಞೆಯ ವಿಕಾಸವನ್ನು ಮಾಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಕನ್ನಡತಿಯ ತಾಯಿ ಭುವನೇಶ್ವರಿಯ ಕನ್ನಡ ಈ ಒಂದು ಸ್ತ್ರೀ ಪುರುಷ ಭವನ ಆದಷ್ಟು ಬೇಗ ಅಸ್ತಿತ್ವಕ್ಕೆ ಬರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗುರು.